ವಂದನೀಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಹೃದಯ ಬಂಧುಗಳೇ, ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯ ಬಗ್ಗೆ ಒಂದು 4 ಮಾತು ಹೇಳಿ ಮುಗಿಸ್ತೇನೆ. 10 ನಿಮಿಷದೊಳಗೆ ಮುಗಿಸ್ತೇನೆ. ಅದರಲ್ಲಿ ಬಂದಂಥ ವಿಷಯ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ನನ್ನ ಸಂಘದ ಜವಾಬ್ದಾರಿಯಲ್ಲಿ ಕುಟುಂಬವು ಒಂದು ಬಂದದ್ದರಿಂದ ಮತ್ತು ನಾನು ಅಧ್ಯಾಪಕ ಆಗಿದ್ದರಿಂದ ಅಧ್ಯಾಪಕರಿಗೆ ಒಂದು ಸಣ್ಣ ದೌರ್ಬಲ್ಯ ಉಂಟು. ಏನೇ ಕಾರ್ಯಕ್ರಮ ಆದರೂ ಕೊನೆಗೆ ಸ್ವಲ್ಪ ಒಂದು ಹೋಮ್ವರ್ಕು ಕೊಡೋದು. ಹಾಗೆ ಒಂದು ಹೋಮ್ವರ್ಕಿನ ರೀತಿಯಲ್ಲಿ 1-2 ಅಂಶಗಳನ್ನು ತಮ್ಮ ಮುಂದೆ ನಿವೇದನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಮೊದಲನೇದಾಗಿ, ಒಂದು ಕುಟುಂಬ ಅಂದರೆ ಕನಿಷ್ಠ 3 ಪೀಳಿಗೆಯವರು ಇರಬೇಕು. 4 ಇದ್ದರೆ ಬಹಳ ಸಂತೋಷ. ಇವತ್ತು ಪತ್ರಿಕೆಯಲ್ಲಿ 5 ಪೀಳಿಗೆ ಇರುವಂತಹ ತಾಯಂದಿರ ಒಂದು ಚಿತ್ರ ನಾನು ನೋಡಿದೆ, ಬಹಳ ಅಪರೂಪ. ಮೊದಲನ ಪ್ರಾರ್ಥನೆ ಏನಂದರೆ, ಮನೆಯಲ್ಲಿ ಮನೆ ತುಂಬ ಮಕ್ಕಳಿರಬೇಕು ಅಂತ ಹೇಳುವಂಥ ಕಾಲ ಹೋದರೂ ನಮ್ಮ ಪುರೋಹಿತರು ಹೇಳುವಂಥ ತಂತ್ರಿಗಳೆಲ್ಲ ಆಶೀರ್ವಾದ ಕೊಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಧಾನ್ಯಂ ಧನಂ ಪಶು ಬಹುಪುತ್ರ ಲಾಭಂ ಅಂತ. ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಒಂದಿದ್ರೆ ಏಕವಚನ, 2 ಇದ್ರೆ ಬಹುವಚನ. ಸಂಸ್ಕೃತದಲ್ಲಿ ಒಂದಿದ್ರೆ ಏಕವಚನ, 2 ಇದ್ರೆ ದ್ವಿವಚನ. ಅವರು ಹೇಳಿದ್ದು ಸತ್ಯ ಆಗಬೇಕಾದ್ರೆ ಕನಿಷ್ಠ 3 ಮಕ್ಕಳಾದರೂ ಇರಬೇಕು. ಒಬ್ಬರು ತಾಯಿ ನನ್ನ ಹತ್ರ ಕೇಳಿದರು, ನಮ್ಮದು ದಿನಗಳು ಕಳೆದು ಹೋಗಿದೆ, ನೀವು 3 ಅಂತ ಹೇಳಿ ತಪ್ಪಾಗಿ ಹೇಳಿದ್ದರಿಂದ ನಾವೇನು ಮಾಡಬಹುದು ಅಂತ ಹೇಳಿದೆ. ನೀವೇನು ಚಿಂತೆ ಮಾಡಬೇಡಿ, ಭಾರತ ಅಂದರೆ ಕಾಲವನ್ನು ಚಕ್ರ ಅಂತ ಹೇಳಿದ ದೇಶ ಇದು. ಇಟ್ ಈಸ್ ನಾಟ್ ಲೀನಿಯರ್. ಆ ಚಕ್ರದ ವಿಶೇಷತೆ ಅಂದರೆ ಒಮ್ಮೆ ಕೆಳಗೆ ಬಂದರೆ ಆ ಚಕ್ರವನ್ನು ದೂಡಿದರೆ ಮತ್ತೆ ಮೇಲೆ ಹೋಗ್ತದೆ. ನೀವು ಮಾಡಬೇಕಾದ ನಿಮ್ಮ ಮಕ್ಕಳನ್ನು ಕೂತ್ಕೊಳ್ಳಿಸಿ, ನಾವು ತಪ್ಪು ಮಾಡಿದ್ದೇವೆ, ದಯವಿಟ್ಟು ನೀವು ತಪ್ಪು ಮಾಡಬೇಡಿ ಅಂತ ಅವ್ರಿಗೆ ಹೇಳಿದರೆ ಸಮಸ್ಯೆ ಪರಿಹಾರ ಆಗುತ್ತದೆ ಅಂತ. ಇದು ಮೊದಲನದ್ದು. ಎರಡನೆಯದು, ಮನೆಯೇ ಮಂತ್ರಾಲಯ ಅಂತ ನಾವು ಹೇಳ್ತೇವೆ. ನಮ್ಮ ಮನೆಯನ್ನು ದೇವಾಲಯ ಮಾಡಬೇಕು. ಒಂದೇ ದಾರಿ. ಮನೆ ಮಂದಿ ಎಲ್ಲರೂ, ಇದು ಹೋಮ್ವರ್ಕ್, ಮನೆ ಮಂದಿ ಎಲ್ಲರೂ ಅವರ ಸ್ನಾನ ಮುಗಿದ ನಂತರ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಂಡು 108 ಸರ್ತಿ ಇಷ್ಟ ದೇವರ ಒಂದು ಜಪ ಮಾಡೋದು. ಅದಕ್ಕೆ 2 ನಿಮಿಷ ಬೇಕಾದ್ದು. ಆ 2 ನಿಮಿಷದಲ್ಲಿ ಇಲ್ಲಿ ಹೇಳೋದಕ್ಕೇನು ಕಷ್ಟ ಇಲ್ಲ. ಓಂ ನಮಃ ಶಿವಾಯ ಒಂದು ಒತ್ತಕ್ಷರವೂ ಇಲ್ಲ. ಎಲ್ಲರೂ ಓಂ ನಮಃ ಶಿವಾಯ ಅಂತ 108 ಸರ್ತಿ ಮನೆ ಮಂದಿ ಎಲ್ಲರೂ ಹೇಳಿದರೆ ಅವರವರ ಸಮಯಕ್ಕೆ ಮನೆ ಮಂತ್ರಾಲಯ ಆಗುತ್ತದೆ. ಎರಡನೆಯದ್ದು, ಜನನಿ ತಾನೇ ಮೊದಲ ಗುರು. ಮನೆಯೇ ವಿದ್ಯಾಲಯ. ವಿದ್ಯಾಲಯ ಆಗಬೇಕು ಅಂತಿದ್ರೆ ಒಂದೇ ದಾರಿ. ನಮ್ಮ ಮನೆಯಲ್ಲಿ ಮನೆಗೆ ಬಂದವರಿಗೆ ಕಾಣಲಿಕ್ಕೆ ಏನಾದ್ರು ಸಿಕ್ಕಬೇಕು, ಅವರ ಕಣ್ಣನ್ನು ತೆರೆಸಬೇಕು. ನಮ್ಮೊಬ್ಬರು ಸ್ನೇಹಿತರು ಹೇಳಿದ್ರು, ಅವರೊಂದು ಮನೆಗೆ ಹೋಗಿದ್ರಂತೆ. ಮನೆಗೆ ಹೋದಾಗ ಆ ಮನೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಮಕ್ಕಳಿಗೆ ಭಗವದ್ಗೀತೆ ಕಲಿಸಿಕೊಡ್ತಾ ಇದ್ಲು. 10-12 ಜನ ಇದ್ದರು. ಅವರು ಹೋದಾಗ 12 ಜನರ ಚಪ್ಪಲಿಗಳು ಸಾಲಾಗಿ ಇಟ್ಟಿತ್ತು. ಈ ಮಕ್ಕಳ ಚಪ್ಪಲಿಂದ ಗೊತ್ತಾದಾಗ ಅವ್ರು ಕೇಳಿದರು, ನೀವು ಸಾಲಾಗಿ ಇಟ್ಟದ್ದು ಯಾಕೆಂತ ಮಕ್ಕಳ ಹತ್ರ. ನಮ್ಮ ಗುರುಗಳು ಹೇಳಿದರು ಅದಕ್ಕೋಸ್ಕರ ಇಟ್ಟದ್ದು ಅಂತ. ಅಂದರೆ ಮನೆಗೆ ಬಂದವನಿಗೊಂದು ಪಾಠ ಸಿಗ್ತದೆ, ನಮ್ಮ ಮನೆಯಲ್ಲಿ ಹೇಗಿರಬೇಕು ಅಂತ. ಹಾಗಾಗಿ ಮನೆ ವಿದ್ಯಾಲಯ ಆಗಬೇಕು. ಮೂರನೆಯದ್ದು, ಮನೆಯೇ ಒಂದು ಆದರಾಲಯ ಆಗಬೇಕು. ಇವತ್ತು ನಮ್ಮ ಮನೆಗೆ ಯಾರಾದರೂ ಬಂದರೆ ಆನಂದ ಆಗ್ತದೋ ದುಃಖ ಆಗ್ತದೋ? ಆನಂದ ಆಗುತ್ತೆ ಅಂತ ಹೇಳ್ತೇವೆ. ಒಬ್ಬಳು ಕಾಲೇಜ್ ವಿದ್ಯಾರ್ಥಿನಿ ಹೇಳಿದ್ಲು, ಇಟ್ ಡಿಪೆಂಡ್ಸ್ ಅಪಾನ್ ದಿ ಟೈಮ್ ಆ್ಯಂಡ್ ಪರ್ಸನ್. ಅಲ್ಲ, ಟೈಮ್ ಆ್ಯಂಡ್ ಪರ್ಸನ್ ಅಲ್ಲ, ಯಾರು ಬಂದರೂ ಆನಂದ ಆಗಬೇಕು, ಅಂಥ ಆದರಾಲಯ ಆಗಬೇಕು. ಇದು ಒಂದು ಭಾಗ. ಇನ್ನೆರಡನೇದು, ಆ ಪ್ರಾರ್ಥನೆಯಲ್ಲಿ ಇದ್ದಂಥದ್ದು ನಾವೆಲ್ಲರೂ ಮಾಡಬೇಕಾದ ಕೆಲಸಗಳು. ಒಂದು, ಹಿಡಿಸುಡಿ ಮಾಡುವುದು, ಮೊದಲು ಎಳೆಯುವುದು ಇತ್ಯಾದಿಯೆಲ್ಲ ಹೇಳಿದರು. ಅಂದರೆ ನಮ್ಮ ಮನೆಗಳಲ್ಲಿ ಸ್ವದೇಶಿ ಮಾನಸಿಕತೆ ಬೆರಣಿ ತಟ್ಟುವುದು, ಅದನ್ನು ಭಸ್ಮ ಮಾಡು, ಇದೆಲ್ಲ ಸ್ವದೇಶಿ ಕಲ್ಪನೆಗಳು. ನಮ್ಮ ಮನೆಗಳಲ್ಲಿ ಸ್ವದೇಶಿ ಕಲ್ಪನೆ ಜಾಗೃತಿ ಬರಬೇಕು. ತರುವವರು ಯಾರು? ಆ ಸ್ವದೇಶಿಯಲ್ಲಿ ಒಂದು ತುಂಬ ಆನಂದಾದ್ಯ ಯಾವುದಂದ್ರೆ, ನಾನು ಅನೇಕ ಕಡೆಗಳಿಗೆ ಹೋಗ್ತೇನೆ, ಹೋದಾಗೆಲ್ಲ ಇಂಗ್ಲೀಷ್ನಲ್ಲಿ ಮುದ್ರಣ ಮಾಡಿರ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಕನ್ನಡದಲ್ಲಿ ಮುದ್ರಣ ಮಾಡಿದ್ದಾರೆ. ತುಂಬ ಆನಂದ ಆಯಿತು. ಮಾಡಬೇಕಾದಷ್ಟು. ಯಾಕಂದ್ರೆ ನಮ್ಮ ಭಾಷೆ ಜಗತ್ತಿನ ಯಾವ ಭಾಷೆಗೂ ನಮ್ಮ ಭಾಷೆಯೊಟ್ಟಿಗೆ ಸ್ಪರ್ಧೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೇ ಒಂದು ಸಣ್ಣ ಉದಾಹರಣೆ, ಬಾಳೆಹಣ್ಣು. ಆ ಬಾಳೆಹಣ್ಣನ್ನು ದೇವರ ಮುಂದೆ ಇಟ್ಟಾಗ ನೈವೇದ್ಯ ಆಗುತ್ತದೆ, ಈಚೆ ಎಳೆದಾಗ ಪ್ರಸಾದ ಆಗುತ್ತದೆ. ವಸ್ತು ಒಂದೇ ಆದರೂ ಭಾವ ಬೇರೆ. ಬಾಳೆಹಣ್ಣು ಅಂತ ಹೇಳುವಾಗ ಒಂದು ಮೆಟೀರಿಯಲ್ ಅಷ್ಟೇ, ನೈವೇದ್ಯ ಅಂತ ಹೇಳುವಾಗ ಒಂದು ಭಕ್ತಿ, ಪ್ರಸಾದ ಅಂತ ಹೇಳಿದಾಗ ಅದನ್ನು ಸ್ವೀಕಾರ ಮಾಡುವಂಥ ಒಂದು ಶರಣಾಗತಿ. ಅಂದರೆ ಈ ಶಬ್ದಕ್ಕೆ ಅಷ್ಟು ಉಂಟು. ಆ ಶಬ್ದಗಳು ಭಾರತದಲ್ಲಿದ್ದ. ಇಂಗ್ಲೀಷ್ನಲ್ಲಿ ಪಾಪಕ್ಕೆ ಶಬ್ದ ಉಂಟು, ಸಿನ್ ಅಂತ ಹೇಳ್ತಾರೆ. ಪುಣ್ಯಕ್ಕೆ ಶಬ್ದ ಎಂಥದ್ದು? ಪುಣ್ಯದ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿರುವಂಥ ಈ ಶಬ್ದ. ಹಾಗಾಗಿ ನಮ್ಮ ಮನೆಗಳಲ್ಲಿ ಸ್ವದೇಶಿ ಸ್ವಭಾಷ ಅದು ಆಗಬೇಕು. ಸ್ವಚ್ಛತೆಯ ಬಗ್ಗೆ ಮಾನ್ಯ ಶೆಟ್ಟರು ಹೇಳಿದರು. ಸ್ವಚ್ಛತೆಯ ಬಗ್ಗೆ ಒಂದು ಘಟನೆ ಹೇಳಿ ಮುಗಿಸ್ತೇನೆ.
ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಅಲ್ಲಿನ ಅಂಗಡಿಯಿಂದ ಬಿಸ್ಕೆಟ್ ಪ್ಯಾಕೆಟ್ ತೆಕ್ಕೊಂಡು ಆ ಬಿಸ್ಕೆಟನ್ನು ಕೈಯಲ್ಲಿ ತಗೊಂಡು ಆ ಪ್ಯಾಕೆಟ್ನ ಕಸವನ್ನಲ್ಲಿ ಹಾಕಿ ಅವ್ರು ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ 3ನೇ ಕ್ಲಾಸಿನ ಮಗು, ಒಬ್ಬಳು ಹೆಣ್ಣು ಮಗಳು ಕೂತ್ಕೊಂಡಿದ್ಲು. ಅವರು ಆಚೆ ಹೋದಾಗ ಆ ಹೆಣ್ಣು ಮಗಳು ಓಡಿ ಬಂದು ಆ ಕಸವನ್ನು ಕೊಂಡೋಗಿ ಕಸದ ಬುಟ್ಟಿಯಲ್ಲಿ ಹಾಕಿ ತನ್ನ ಜಾಗದಲ್ಲಿ ಕೂತ್ಕೊಂಡ್ಲು, ಬೇರೆ ಏನಿಲ್ಲ. ಅರ್ಥ ಇಷ್ಟೇ. ಇದಕ್ಕೆ ಹೇಳೋದು ಸಾಮೂಹಿಕ ನಮ್ಮ ನಾಗರಿಕ ಶಿಷ್ಟಾಚಾರ. ಇಂಥ ಅನೇಕ ಶಿಷ್ಟಾಚಾರಗಳುಂಟು. ಆ ಎಲ್ಲದಕ್ಕೂ ಶ್ರೀ ಸದಾಶಿವ ನಮ್ಮನ್ನೆಲ್ಲರನ್ನು ಅನುಗ್ರಹಿಸಲಿ. ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಈ 4 ಮಾತುಗಳನ್ನು ಸದಾಶಿವನ ಚರಣಾರವಿಂದಗಳು ಅರ್ಪಿಸಿ ನಮಸ್ಕಾರ.